ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ಭರತ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಸೂಪರ್ ಆಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಇವತ್ತಿನ ಬೆಂಕಿ 35ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಹೊಸಬರು ಟೆಕ್ ಭರತ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಭರತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತಿನ ಮೊದಲನೇ ನ್ಯೂಸ್ ಹೊರಕೊಂಡ್ರೆ ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಅಮೆಝಾನಿಂದ. ನೀವು ಅಮೆಝಾನಲ್ಲಿ ಬಟ್ಟೆಯಿಂದ ಹಿಡಿದು ಚಡ್ಡಿವರೆಗೂ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಆದ್ರೆ ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ನೀವು ಮನೆ ಕೂಡ ಪರ್ಚೇಸ್ ಮಾಡ್ಬೋದು. ಹೌದು, ನನಗೆ ಇವತ್ತಷ್ಟೇ ಗೊತ್ತಾಗಿದ್ದು. ನೋಡ್ತಾರೋ ಸ್ಕ್ರೀನ್ ತೋರಿಸ್ತಾನೆ, ನಿಮ್ಮ ಒಂದು ಖಾಲಿ ಜಾಗದಲ್ಲಿ ಅವ್ರು ಬಿಡ್ತಾರೆ ಆ ವಿಲಾನ. ಸೊ ನೀವೆಲ್ಲ ಸೆಟಪ್ ಮಾಡ್ಕೊಬೇಕು. ಪೋರ್ಟೇಬಲ್ ವಿಲಾ ಇದು, ನೀವೇ ಸೆಟಪ್ ಮಾಡ್ಕೊಬೇಕಾಗುತ್ತೆ. ನೋಡ್ತಾರಲ್ಲ ಸ್ಕ್ರೀನ್ ತೋರಿಸ್ತಾನೆ. ಸೊ ಎಲ್ಲ ಸೆಟಪ್ ಮಾಡ್ತಿದ್ದಾರೆ. ಈ ಒಂದು ಸರ್ವಿಸು ಅಮೇರಿಕಾದಲ್ಲಿ ಅಷ್ಟೇ ಅವೈಲೇಬಲ್ ಇರುವಂಥದ್ದು. ಇಂಡಿಯಾ ತಂದರೆ ಮಾತ್ರ ಕ್ರೇಜಿ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೈಸ್ ಬಂದ್ಬಿಟ್ಟು 30-32 ಲಕ್ಷ, ಸಖತ್ತ ಕಾಸ್ಟ್ ಇದೆ ಅಂತ ಹೇಳಬೇಕು. ಆದರೆ ಒಂದು ಸರ್ವಿಸ್ ಇಂಡಿಯಾಗೆ ತಂದರೆ ಕ್ರೇಜಿ ಆಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ವಿವೋದಿಂದ. ವಿವೋ V30 ಸೀರೀಸ್ ನಮ್ಮ ಭಾರತದಲ್ಲಿ 7ನೇ ಮಾರ್ಚ್ಗೆ ಲಾಂಚ್ ಮಾಡ್ತಿದ್ದಾರೆ. ಹೌದು, ಇದು V30 ಬಂದ್ಬಿಟ್ಟು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಚೇಂಜ್ ಇರುವಂಥದ್ದು. ಪ್ಲಸ್ ಈ V30 ಐತಲ್ಲ, V30 ಬಂದ್ಬಿಟ್ಟು ನನಗನ್ಸುತ್ತೆ 40,000, 35-40 ಸಾವಿರಕ್ಕೆ ಲಾಂಚ್ ಆಗ್ಬೋದು ಅಂತ. ಆದರೆ V30 Pro ಇದು ಬಂದ್ಬಿಟ್ಟು ಡಿಫ್ರೆನ್ಸ್ ಚೇಂಜ್ ಮಾಡಿ ನೋಡಿದವ್ರು ಸ್ಕ್ರೀನ್ ತೋರಿಸ್ತಾನೆ. ಝೀಸ್ ಪಾರ್ಟ್ನರ್ಶಿಪ್ ತಂದಿದ್ರೆ, ಪ್ಲಸ್ RL8 ಸರ್ಕಲು ಸ್ಕ್ವೇರ್ ಆಗಿ ತಂದಿದ್ದಾರೆ. ನೋಡ್ತಾರ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಸೊ ಸ್ಕ್ವೇರ್ ಟೈಪ್ ಥರ RL8ನ ತಂದಿದ್ದಾರೆ. ತುಂಬ ಚೆನ್ನಾಗಿದೆ RL8 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂಥರ ಡಿಫ್ರೆಂಟಾಗಿ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮೊಬೈಲ್ ನನಗೆ ಅನಿಸುತ್ತೆ 40,000-45 ಸಾವಿರಕ್ಕೆ ಲಾಂಚ್ ಆಗಬಹುದು ಅಂತ. ಸೊ ಸೇಮ್ ಪ್ರೈಸ್ ಕಂಪೇರ್ ಮಾಡ್ಕೊಂಡ್ರೆ ಇದು V29 ಸೀರೀಸ್ ಅದೆಲ್ಲ ಅವರು ಒಂದು 1-2 ಸಾವಿರ ಹೆಚ್ಚು ಕಮ್ಮಿ ಪ್ರೈಸ್ ಸ್ವಲ್ಪ ಕಾಸ್ಟ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ನೀವು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಐಕೂದಿಂದ. ಐಕೂ Z9 5G ಲಾಂಚ್ ಆಗ್ತಿರುವಂಥದ್ದು 12th ಮಾರ್ಚ್ಗೆ. ಇದು ತುಂಬ ಬಜೆಟ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು 20 ಸಾವಿರ ಒಳಗಡೆ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಿ? ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಏನಂದರೆ, ಲಾವಾದಿಂದ. ಲಾವಾ ಬ್ಲೇಸ್ ಕರ್ವ್ 5G ಲಾಂಚ್ ಆಗ್ತಿದೆ. ಸೊ ಅಮೆಝಾನಲ್ಲಿ ಅವೈಲೇಬಲ್ ಇರುತ್ತೆ 5th ಮಾರ್ಚ್ಗೆ. ಸೊ ಸಖತ್ತಾಗೋಯ್ತು, ಬೆಂಕಿ 5G ಮೊಬೈಲ್ದು. ಲಾವಾ ಬ್ಲೇಸ್ ಸೀರೀಸ್ ಅಂದರೆ ಬಜೆಟ್ ಸೀರೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗನ್ಸುತ್ತೆ ಈ ಒಂದು ಮೊಬೈಲು ಒಂದು 10-15 ಸಾವಿರಕ್ಕೆ ಲಾಂಚ್ ಆಗ್ಬೋದು, ಅಥವಾ 16 ಸಾವಿರಕ್ಕೆ ಲಾಂಚ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 7050 ಪ್ರಾಸೆಸರ್ ಇರುವಂಥದ್ದು. ಸೊ ಕರ್ವ್ಡ್ ಡಿಸ್ಪ್ಲೇ ಸೂಪರ್ ಆಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಪೆಸಿಫಿಕೇಷನ್ಸ್ ಎಲ್ಲ ಮೈಂಡ್ ಬ್ಲೋಯಿಂಗ್ ಸ್ಪೆಸಿಫಿಕೇಷನ್ಸ್. ಹೌದು, ನೋಡಬೇಕು ಇದು ಹೇಗಿರುತ್ತೆ ಈ ಒಂದು ಪ್ರೈಸು ಅಂತ. ನಿಮ್ಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಿದ್ರ ಬಗ್ಗೆ? ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ಈ ನ್ಯೂಸ್ ಬಂದ್ಬಿಟ್ಟು ಆ್ಯಪಲಿಂದ. ಆ್ಯಪಲ್ ವಿಷನ್ ಪ್ರೋ ಬಗ್ಗೆ ತುಂಬ ಕಂಪ್ಲೇಂಟ್ ಬರ್ತಿದೆ ಅಂತ ಹೇಳಬೇಕು. ಸೊ ಸ್ಟ್ರ್ಯಾಪ್ ಹೇಳಿದರೆ ಗ್ಲಾಸ್ ಬ್ರೋಕ್ ಆಗ್ತಿದೆ, ಗ್ಲಾಸ್ ಒಡೆದೋಗ್ತಾ ಇದೆ, ಸುಮ್ಮನೆ ಗ್ಲಾಸ್ ಬ್ರೋಕ್ ಆಗ್ತಿದೆ ಅಂತ. ಸೊ ಇದೆರಡು ಮೇನ್ ಪಾಯಿಂಟಿಂದ ತುಂಬ ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ. ತೋರಿಸ್ತಾನೆ ವೇಸ್ಟ್, ಇದು $3,500ಗೆ ಟೋಟಲಿ ವೇಸ್ಟ್, ಖಾಲಿ ಅಂತ ತುಂಬ ಜನ ಒಂದು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೌದು, ಇದು ಏನು ತೊಗೊಂಡಿಲ್ಲ ಆ್ಯಕ್ಷನು ಆ್ಯಪಲ್ ಅವರು. ಆದರೆ ಅವ್ರು ಹೇಳಿದರೆ ಸ್ವಲ್ಪ ಬಜೆಟಾಗಿ ತರ್ತಾರಂತ. ಆ್ಯಪಲ್ ವಿಷನ್ ಪ್ರೋ ಲಾಂಚ್ ಐತಲ್ಲ, ಅದರ ಬಜೆಟ್ ವರ್ಷನ್ ಬರುತ್ತಂತೆ. ಮತ್ತು ಇದು ಫಿಕ್ಸ್ ಮಾಡೋಕ್ಕೆ ಒಂದು ಕ್ರ್ಯಾಕ್ ಗ್ಲಾಸ್ ಸ್ಕ್ರೀನಲ್ಲಿ ತೋರಿಸ್ತಾನೆ. ಇದು ಬಂದ್ಬಿಟ್ಟು 60,000. ಹೆಂಗೆ ಇಷ್ಟೊಂದು ಕಾಸ್ಟ್ ಐತೆ? ಬೇರೆ ಒಂದು ಖಾಲಿ ಬ್ರೋಕನ್ ಗ್ಲಾಸ್ನ ಚೇಂಜ್ ಮಾಡೋಕ್ಕೋಸ್ಕರ 60,000, ಸಿಕ್ಕಾಪಟ್ಟೆ ಕಾಸ್ಟು. ಸೊ ನೋಡ್ಕೊಬೇಕು, ಲಕ್ಸುರಿಯಾಗಿ ನೋಡ್ಕೊಬೇಕು ಅದನ್ನ. ಸೊ ನೋಡಿ, ಈ ಥರ ಆಗಿದೆ. ಸೊ ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಮತ್ತು ಆ್ಯಪಲ್ ಅವರು ಅಫಿಷಿಯಲ್ ಆಗಿ ಅವರವರೇ ಐಪ್ಯಾಡ್ಸ್ ತರ್ತಾರಂತ, ಐಪ್ಯಾಡ್ಸ್ ಲಾಂಚ್ ಮಾಡ್ತಾರಂತ ಮಾರ್ಚಿಗೆ.
ಸೊ ಮಾರ್ಚ್ ನಾವು ಐಪ್ಯಾಡ್ಸು ನೋಡ್ಬೋದು ಅಂತ ನಾವು ಒಂದು ಅಭಿಪ್ರಾಯ. ಸೊ 2 ಐಪ್ಯಾಡ್ ಲಾಂಚ್ ಆಗ್ತಿದೆ. ಇದು ಆ್ಯಪಲ್ ಐಪ್ಯಾಡ್ ಪ್ರೋ ಲಾಂಚ್ ಆಗ್ತಿರುವಂಥದ್ದು. ಸೊ ಇದೆರಡೂ ಒಂದು ರೂಮರ್ಸ್ ಏನಂದರೆ ಇದು ಬಂದ್ಬಿಟ್ಟು M3 ಚಿಪ್ ಬರುತ್ತಂತೆ, ಪ್ಲಸ್ OLED ಪ್ಯಾನೆಲ್ ತರ್ತಾರಂತೆ. ಸೊ ಮುಂಚೆ ಎಲ್ಲ ಮಿನಿ LED ಪ್ಯಾನೆಲ್ ತರ್ತಾರೆ, ಈಗ OLED ಸ್ವಿಚ್ ಆಗ್ತಾರಂದರೆ ಕಾಸ್ಟ್ ಸಖತ್ತಾಗಿರುತ್ತಂತ ನನಗೆ ಅನಿಸುತ್ತೆ. ಮತ್ತು M3 ಚಿಪ್ಸ್ ತರ್ತಾರಂತೆ, ಇದು ತುಂಬ ಸ್ಲಿಮ್ ಆಗಿರುತ್ತಂತೆ ಒಂದು ರೂಮರ್ಸು. ಸೊ ಇದೆಲ್ಲ ಜಸ್ಟ್ ರೂಮರ್ಸು, ಆ್ಯಪಲ್ ಅವರು ಅಫಿಷಿಯಲ್ ಆಗಿ ಹೇಳಿಲ್ಲ. ಸೊ ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಮೆಟಾ ಕ್ವೆಸ್ಟಿಂದ. ಮೆಟಾ ಅವರು LG ಜೊತೆ ಸೊ ಪಾರ್ಟ್ನರ್ಶಿಪ್ ಆಗಿ ಇವರು ಮೆಟಾ ಕ್ವೆಸ್ಟ್ 2 ಮೆಟಾ ಕ್ವೆಸ್ಟ್ 3 ಬಂತಲ್ಲ, ಈ ಸತಿ ಮೆಟಾ ಕ್ವೆಸ್ಟ್ 2 ಪ್ರೋ ಲಾಂಚ್ ಮಾಡ್ತಿದ್ದಾರೆ. ನಂತರ ತೋರಿಸ್ತೀನಿ. ಡಿಸೈನ್ ನೋಡಿದಾಗ ಒಂಥರ ಆ್ಯಪಲ್ ವಿಷನ್ ಪ್ರೋ ಥರ ಆಲ್ಮೋಸ್ಟ್ ಇರುವಂತಹದ್ದು, ಮತ್ತು ತುಂಬ ಫ್ಯೂಚರ್ಸ್ ಇರ್ತಾರಂತೆ ಆ್ಯಪಲ್ ವಿಷನ್ ಪ್ರೋಕ್ಕಿಂತ ಒಂದು ಎಕ್ಸ್ಟ್ರಾ ಫ್ಯೂಚರ್ ಆ್ಯಡ್ ಮಾಡ್ತಾರಂತ ಹೇಳ್ತಿದ್ದಾರೆ ಮೆಟಾದವರು. ನೋಡಬೇಕಿದು ಇದು ಯಾವಾಗ ಲಾಂಚ್ ಆಗಬಹುದು ಅಂತ. ನನಗನ್ಸುತ್ತೆ ಜುಲೈ ಅಥವಾ ಆಗಸ್ಟ್ ಲಾಂಚ್ ಆಗ್ಬೋದು ಅಂತ. ನಿಮ್ಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೆಲವಂತ ಕಮೆಂಟ್ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಅಮೇಝಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಏನಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇಯರಿಂಗ್, ಇದ್ರ ಬಗ್ಗೆ ಟೀಸ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು. ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತೀನಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಇಯರಿಂಗು. ಸೊ ಸಖತ್ತಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ಮಾರ್ಟ್ ರಿಂಗ್ ಏನಂದರೆ ಸೊ ಸ್ಮಾರ್ಟ್ ವಾಚಸ್ನ ರೀಪ್ಲೇಸ್ ಮಾಡ್ತದ್ದು. ಸೊ ನೀವು ಹಾಕ್ಕೊಳ್ತೀರಲ್ಲ ಸ್ಟೆಪ್ ಕೌಂಟಿಂಗು, ಹಾರ್ಟ್ ರೇಟದು ಮತ್ತು NFC ಈ ಥರ ಎಲ್ಲ ಏನು ಸ್ಮಾರ್ಟ್ ವಾಚಸ್ ಮಾಡುತ್ತೆ, ಇದು ಸ್ಮಾರ್ಟ್ ರಿಂಗ್ ಕೂಡ ಮಾಡುತ್ತೆ. ಹೌದು, ಸೊ ಇದರ ಒಂದು ವ್ಯಾಲ್ಯೂ. ಸೊ ನನಗನ್ಸುತ್ತೆ ಫ್ಯೂಚರ್ನಲ್ಲಿ ಒಂದು ಸ್ಮಾರ್ಟ್ ರಿಂಗು ಸ್ಮಾರ್ಟ್ ವಾಚಸ್ನ ರೀಪ್ಲೇಸ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಸ್ಯಾಮ್ಸಂಗ್ ಅವರು ಈ ಒಂದು ಸ್ಮಾರ್ಟ್ ರಿಂಗ್ ಐತಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ ರಿಂಗು MWCಯಲ್ಲಿ ಟೀಸ್ ಮಾಡಿದ್ದೀರಿ ಒಂದು ಇವೆಂಟ್ನಲ್ಲಿ. ನೋಡಿದ್ರೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೂಪರ್ ಆಗೈತೆ ಡಿಸೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗೈತಲ್ಲ ಡಿಸೈನ್. ನನಗನ್ಸುತ್ತೆ ಇದು Z Fold 6 ಜೊತೆ ಬರಬಹುದು ಅಂತ ಆಗಸ್ಟ್ನಲ್ಲಿ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಮತ್ತು ಸ್ಯಾಮ್ಸಂಗ್ ಅವರು ಇದು XR ಅಂತ ಒಂದು ಹೆಡ್ಸೆಟ್ನ ತರ್ತಾರೆ ಅಂತ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸಖತ್ತಾಗೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಹೆಡ್ಸೆಟ್ಟು. ನನಗೂ ಕೂಡ ಅನಿಸುತ್ತೆ ಒಂದು ಆಗಸ್ಟಲ್ಲಿ Z Fold 6 ಜೊತೆ ಬರಬಹುದು ಅಂತ. ಸೊ ತುಂಬ ಇವೆಂಟ್ಸ್ ನಡೀತಿದೆ ಇದು ಆಗಸ್ಟ್ನಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಕೇಳಿ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ OnePlusನಿಂದ ಈ ಒಂದು ನ್ಯೂಸು. OnePlus Watch 2 ಲಾಂಚ್ ಆಗಿರುವಂಥದ್ದು ನಮ್ಮ ಭಾರತದಲ್ಲಿ. ಸೊ 25,000 ಆಯಿತು ಒಂದು ವಾಚ್, ಸ್ವಲ್ಪ ಕಾಸ್ಟ್ ಐತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ಪೆಸಿಫಿಕೇಶನ್ ನೋಡ್ತಾ ಸ್ಪೆಸಿಫಿಕೇಶನ್ಸು. ಸೊ 32 GB ರೋಮು, 2 GB ರ್ಯಾಮ್ ಇರುವಂಥದ್ದು. ಸೂಪರ್ ಆಗುತ್ತೆ ಸ್ಪೆಸಿಫಿಕೇಶನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸ್ಪೆಸಿಫಿಕೇಶನ್ಸ್, ಇಷ್ಟ ಆಯಿತು. ಮತ್ತು ಪ್ರಾಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ W5 Gen 1 ಪ್ರಾಸೆಸರು. ಸೊ ಇದು ಸಖತ್ತಾಗಿ ಫ್ಲ್ಯಾಗ್ಶಿಪ್ ಪ್ರಾಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನ್ಯಾಪ್ಡ್ರ್ಯಾಗನಲ್ಲಿ ಅದು ಸ್ಮಾರ್ಟ್ ವಾಚಸ್ ಎಲ್ಲ ಅಂದರೆ ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗೆಲ್ಲ ಫೀಚರ್ಸ್ ತಂದಿದೆ. ಇನ್ನೊಂದು ಸ್ವಲ್ಪ ಫೀಚರ್ಸ್ ಆ್ಯಡ್ ಮಾಡಬೇಕಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಆಮೇಲೆ 25,000 ಲಾಂಚ್ ಆಗುತ್ತೆ, ಸ್ವಲ್ಪ ಕಾಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಆ್ಯಪಲ್ ಇದು OnePlus ವಾಚ್ ಕಂಪ್ಲೀಟ್ ಮಾಡಿದಾಗ OnePlus Watch 1 ಸ್ವಲ್ಪ ಕಾಸ್ಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೌದು. ಆಮೇಲೆ ಈ ಒಂದು ನ್ಯೂಸ್ಗೆ ನಿಮ್ಮೊಂದು ಅಭಿಪ್ರಾಯವೇನಂತ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಇನ್ನು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ಟು ಒಂದು ಸೂಪರ್ ನ್ಯೂಸ್ ಅಂತ ಹೇಳಬೇಕು. ಈ ಒಂದು ನ್ಯೂಸ್ ಏನಂದರೆ ಒಬ್ಬ ಬಾಡಿ ಬಿಲ್ಡ್ ಮಾಡ್ತದ. ಅವನ ಮೈಂಡಲ್ಲಿ ಏನು ಬಂತಂದರೆ ಜಿಂಕ್ ಇದ್ದರೆ ಬೆಟ್ರ್ ಮಾಡುತ್ತೆ, ಒಂದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಬಾಡಿ ಬಿಲ್ಡಿಂಗಲ್ಲಿ ಅಂತ ಅಂದ್ಕೊಂಡಿದ್ದಾನೆ. ಜಿಂಕ್ ಅಂದರೆ ನೋಡ್ತಾ ಸ್ಕ್ರೀನಲ್ಲಿ ತೋರಿಸ್ತಾನೆ. ಜಿಂಕ್ ಒಂದು ವಿಟಮಿನ್, ಇದು ಏನೇನು ಕಂಟೆಂಟ್ ಇರುತ್ತೆ ಅಂತ ನೋಡ್ತಾ ಸ್ಕ್ರೀನಲ್ಲಿ ತೋರಿಸ್ತಾನೆ. ಸೀ ಫುಡ್ಡು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಡ್ರೈ ಫ್ರೂಟ್ಸು, ಇದೆಲ್ಲ ಜಿಂಕ್ ಕಂಟೆಂಟ್ ಇರುವಂಥದ್ದು ಜಾಸ್ತಿ. ಆದರೆ ಈ ಒಂದು ಏನೈತಲ್ಲ ವ್ಯಕ್ತಿ ಬಾಡಿ ಬಿಲ್ಡ್ರು ನನಗೆ ಈ ಥರ ಇದೆಲ್ಲ ಫುಡ್ಸ್ ಬೇಡ, ಡೈರೆಕ್ಟಾಗಿ ಜಿಂಕ್ ಬೇಕು ನನಗೆ ಅಂತ ಏನು ಮಾಡಿದಂದರೆ ಟೋಟಲಿ ಶಾಕ್ ಆಗುತ್ತೆ ನಿಮಗೆ ಫ್ರೆಂಡ್ಸ್. ಹೌದು, ಏನಂದರೆ ಅದು ಈ ಒಂದು ವ್ಯಕ್ತಿ ಇದನ್ನು ಬಾಡಿ ಬಿಲ್ಡ್ರು ಇದು 30 ಕಾಯಿನ್ಸು ಪ್ಲಸ್ 30 ಚಿಕ್ಕದಾದ
ಮ್ಯಾಗ್ನೆಟ್ಸ್. ಕಾಯಿನ್ಸ್ ಅಂದರೆ ₹1 ₹2 ₹5 ಕಾಯಿನ್ಸ್ ಇದೈತಲ್ಲ, ಚಿಕ್ಕ ಚಿಕ್ಕ ಕಾಯಿನ್ಸ್. ಸೊ 30 ಕಾಯಿನ್ಸ್ ಪ್ಲಸ್ ಚಿಕ್ಕ ಚಿಕ್ಕವಾದ 30 ಮ್ಯಾಗ್ನೆಟ್ಸ್ ನುಂಗ್ಕೊಂಡಿದ್ದಾನೆ. ಹೌದು, ಆವಾಗ ಕೊನೆಗೂ ಅವನಿಗೆ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ತುಂಬ ಸ್ಟಮಕ್ ಏಕ್ ಆಗ್ತಾಯಿತ್ತು, ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿತ್ತು ಅವ್ನಿಗೆ. ಆವಾಗ ಅವ್ನಿಗೆ ಡಾಕ್ಟ್ರಲ್ಲಿ ತೋರಿಸ್ತಾ ಅವ್ನು ಸ್ಕ್ಯಾನ್ ಮಾಡಿದಾಗ ಕರೆಕ್ಟಾಗಿ ಏನು ರಿಪೋರ್ಟ್ ತೋರಿಸಿಲ್ಲ. ಅದು ಆಪ್ರೇಷನ್ ಮಾಡಿದಾಗ ಡಾಕ್ಟ್ರಿಗೆ ಗೊತ್ತಾಯಿತು, ಓ ಈ 30 ಕಾಯಿನ್ ನುಂಗಿದ್ದಾನೆ ಪ್ಲಸ್ 30 ಮ್ಯಾಗ್ನೆಟ್. ಆದರೆ ಡಾಕ್ಟ್ರ್ ಹೇಳ್ರು ಓಕೆ 30 ಮ್ಯಾಗ್ನೆಟ್ ನುಂಗಿದ್ದು, ಆದರೂ ಬ್ಯಾಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮ್ಯಾಗ್ನೆಟ್ ಏನು ಮಾಡಿತ್ತಂದರೆ, ಈ ಮ್ಯಾಗ್ನೆಟು ಇಂಡೈಜೆಷನ್ ಆಗೈತೆ, ಅಂದರೆ ಜೀರ್ಣ ಆಗಿಲ್ಲ ಅದು. ಸೊ ಕಾಯಿನ ಜೀರ್ಣ ಅನ್ನೋದು ಬಿಡಲಿಲ್ಲ ಇದು. ಸೊ ಇದಕ್ಕೆ ಸ್ಟಮಕ್ ಏಕ್ನ ಕಾಸ್ ಮಾಡಿದ್ದೆ. ಆದರೆ 30 ಕಾಯಿನು ಓಕೆ ಅದು, ಸೊ ಇದು ನುಂಗಿದ್ದು, ಆದ್ರೂ ಅದು ಬೇಕಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವ್ಯಕ್ತಿ ಹೆಲ್ತಿ ಫುಡ್ ಆದರೂ ತಿಂದಿದ್ರೆ ಓಕೆ ಅಂತ ಹೇಳ್ಬೋದು. ಅದಕ್ಕೆ ಹೇಳ್ತಾರೋ ದಯವಿಟ್ಟು ಈ ಥರ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ದಯವಿಟ್ಟು ಹೆಲ್ದಿ ಫುಡ್ನ ತಿನ್ನಿ, ಹೆಲ್ದಿ ಪದಾರ್ಥನ ತಿನ್ನಿ, ಆವಾಗ ನೀವು ನಿಮ್ಮ ಒಂದು ಬಾಡಿ ಫಿಟ್ಟಾಗಿ ಇಡಬಹುದು ಫ್ರೆಂಡ್ಸ್. ಆಮೇಲೆ ಡೈಲಿ ಎಕ್ಸಸೈಸ್ ಮಾಡ್ತೀರಿ, ಯೋಗ ಮಾಡ್ತೀರಿ, ನಿಮ್ಮ ಒಂದು ಬಾಡಿ ಫಿಟ್ಟಾಗಿರುತ್ತೆ ಅಂತ ಹೇಳಬೇಕು. ಸೊ ಫ್ರೆಂಡ್ಸ್, ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ಕಮೆಂಟ್ ತಿಳಿಸಿ. ಸೊ ಇಲ್ಲಿಗೆ ನಾನು ಟೆಕ್ ನ್ಯೂಸ್ ಮುಕ್ತಾಯ. ಈ ಒಂದು ಟೆಕ್ ನ್ಯೂಸ್ ಇಷ್ಟ ಆದರೆ ದಯವಿಟ್ಟು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಆಮೇಲೆ ಈ ಒಂದು ವಿಡಿಯೋ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ತಿಳಿಸಿ. ಮತ್ತು ದಯವಿಟ್ಟು ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರುಗಳು ಇಷ್ಟ ಆಗಿರೋ ಒಂದು ವಿಡಿಯೋ ದಯವಿಟ್ಟು ನನ್ನ ಒಂದು ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಫ್ರೆಂಡ್ಸ್. ಆಮೇಲೆ ಕೊನೆಯದಾಗಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇಷ್ಟು ಮಾಡೋ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.